ನಮಸ್ಕಾರ ಎಲ್ಲರಿಗೂ ಕೂಡ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷಣಂ ತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಹರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ನಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ಇರುತ್ತೆ. ನಾವು ಮಾತಾಡ್ತಿರೋದು ಭಾಳ ಮಿರಾಕಲ್ ಮಾತು. 2026 ನ್ಯೂಮರಾಲಜಿ ಏನು ಮಾಡುತ್ತೆ, ಯಾರಿಗೆಲ್ಲ ಲಕ್ಕಿ ತಂದು ಕೊಡುತ್ತೆ, ಯಾವೆಲ್ಲ ವೆಹಿಕಲ್ ನಂಬರ್ ಲಕ್ ತಂದು ಕೊಡುತ್ತೆ, ಭಾಳ ವಿಶೇಷವಾದ ವೈಬ್ರೇಷನ್. ನಮ್ಮ ಜೊತೆಗೆ ಲೇಡಿ ಸೂಪರ್ ಸ್ಟಾರ್ ಆಗಿರುವಂಥ ಅಸ್ಟ್ರಾಲಜಿ ಲೇಡಿ ಸೂಪರ್ ಸ್ಟಾರ್ ಆಗಿರುವಂಥ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ನಮ್ಮ ಜೊತೆ ಇದ್ದಾರೆ. ಖಂಡಿತ ಕೂಡ ಅವರು ಕೂಡ ಪರಿಹಾರವನ್ನು ಹೇಳ್ತಾರೆ ಮತ್ತು ಲಕ್ಕಿ ನಂಬರ್ನ ಹೇಳ್ತಾ ಹೋಗ್ತಾರೆ. ಮೊದಲಿಗೆ ಅವರನ್ನೇ ವಿಚಾರಿಸೋಣ. ಖಂಡಿತ ಕೂಡ ಅವರು ಏನು ಹೇಳ್ತಾರೆ ನೋಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ ಸರ್. ಭಾಳ ವಿಶೇಷವಾಗಿ 2026 ಅಂದರೆ ಒಂದು ಬರ್ತಂತ ತಿಳಿದಾರೆ. ಅದು ನನ್ನದೇ ಒಂದು ಬೇರೆ ಲೆಕ್ಕ ಇದೆ, ನಾನು ಅದು ಯಾವತ್ತು ಹೇಳ್ಕೊಡಲ್ಲ. 26 ಅಂದರೆ ಒಂದು ಬರ್ತಂತ ಜನ ತಿಳಿದಾರೆ. ನಾನು ಅದ್ರ ಮೇಲೆ ಪ್ರೆಡಿಕ್ಷನ್ನೇ ಮಾಡಲ್ಲ, ನಾನು ಒಪಿನಿಯನ್ ಹೇಳ್ತೀನಿ. ನಾನು ಟೋಟಲಿ ಡಿಪೆಂಡ್ಸ್ ಇವತ್ತರೆಗೂ. ಅದೊಂದು ಮಾತ್ರ ಎಲ್ಲ ಥರದ್ದು ಕ್ಲಾಸ್ ಮಾಡಿದ್ದೀನಿ, 5000 ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. ಇದೊಂದು ಮಾತ್ರ ಇವತ್ತರೆಗೂ ನಾನು ಹೇಳ್ಕೊಟ್ಟಿಲ್ಲ, ಆ ನ್ಯೂಮರಾಜಿನ ಟೆಕ್ನಿಕ್ನ. ಇತ್ತೀಚೆಗೆ ಎಲ್ಲರೂ ಕೂಡ ಈ ನಡುವೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗೆಲ್ಲ ಹೇಳ್ಕೊತಾರೆ. ನೀವು ತುಂಬ ಚೆನ್ನಾಗಿ ನ್ಯೂಮರಾಜಿ ಹೇಳ್ತಿದ್ರೆ ತುಂಬ ದೊಡ್ಡ ಖುಷಿ ಆಗುತ್ತೆ. ನೀವು ಈ ಮಟ್ಟಕ್ಕೆ ಹೇಳ್ತಿರೋದು. ನೀವು ಪರಮ ಆಂಜನೇಯನ ಭಕ್ತರು. ನಿಮ್ಮದೇ ಆದಂಥ ಒಂದು ಟೆಂಪಲ್ ಇದೆ, ಭಾಳ ವಿಶೇಷ ಆಂಜನೇಯನ ಟೆಂಪಲ್ ಇದೆ, ಮತ್ತು ಅಣ್ಣಮ್ಮನ ಟೆಂಪಲ್ ಎಲ್ಲ ನೀವು ಕಟ್ಟಿದ್ರೆ, ದೇವಸ್ಥಾನವನ್ನು ಇಟ್ಟು ನಡೆಸ್ತೀರಾ. ಭಾಳ ವಿಶೇಷ ನವಗ್ರಹ ಟೆಂಪಲ್ ಕೂಡ ನೀವು ಕಟ್ಟಿದ್ದೀರಾ. 9 ನವಗ್ರಹ ಕೂಡ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿರಂತ. ಇವಾಗ ಮೊದಲಿಗೆ 2026ರಲ್ಲಿ 1, 10, 19, 28ಗೆ ಅದೃಷ್ಟ ಅನ್ನೋದು ಹೇಗಿರುತ್ತೆ ಮೇಡಮ್ ಅವರೇ? ನೋಡಿ, 2026 ಒಂದು ಬರುತ್ತೆ ಅಂತ ಹೇಳಿದ್ರಿ. ಸೊ 1, 10, 19, 28 ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರಾ ಅವರಿಗೆ 2026 ತುಂಬ ಒಂದು ಲಕ್ಕನ್ನು ನೋಡುವಂಥ ಒಂದು ವರ್ಷ ಆಗಿರುತ್ತೆ. ಯಾರೆಲ್ಲ 1, 10, 19, 28ನೇ ತಾರೀಕಲ್ಲಿ ಹುಟ್ಟಿರ್ತೀರಾ ಇವರು ಅತಿ ಹೆಚ್ಚು ಗೌರ್ಮೆಂಟ್ ಜಾಬ್ ಯಾರೆಲ್ಲ ಹುಡುಕ್ತಾ ಇರ್ತೀರಾ, ಯಾರೆಲ್ಲ ಎಕ್ಸಾಮ್ಸ್ ಬರೆದಿರ್ತೀರಾ, AS KS ಆಗಿರ್ಬೋದು, ಒಂದು ಸಣ್ಣ ಉದ್ಯೋಗಕ್ಕೆ ಕೂಡ ಕಾಲ್ ಫಾರ್ಮ್ಗೆ ಹಾಕಿರ್ತೀರಾ, ಅವರೆಲ್ಲರಿಗೂ ಕೂಡ ಕೆಲಸ ಸಿಕ್ಕುವಂಥ ಒಂದು ವರ್ಷ 2026 ಆಗಿರುತ್ತೆ. ಹಾಗೆ 1, 10, 19, 28ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಎಲ್ಲೋ ಒಂದು ಕಡೆ ಅವರ ಮನೇಲಿ ನಡೀತಕ್ಕಂಥ ಕೋರ್ಟ್ ಕೇಸ್ ಆಗಿರ್ಬೋದು, ಫ್ಯಾಮಿಲಿ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಮದುವೆ ವಿಚಾರ ಆಗಿರ್ಬೋದು, ಡೈವೋರ್ಸ್ ಆಗಿರೋರು ಕೂಡ, ಮದುವೆ ಆಗದಿರಾ ತುಂಬ ಡಿಲೇ ಆಗಿರೋರು ಇರ್ಬೋದು, ಇವರೆಲ್ಲರಿಗೂ ಕೂಡ ಈ 2026ನೇ ಇಸ್ವಿಯಲ್ಲಿ ಒಂದು ಶುಭ ಸೂಚನೆ ಅಂತ ಕೊಡುವಂಥ ಒಂದು ವರ್ಷ ಆಗಿರುತ್ತೆ. ಮತ್ತು ಯಾರಿಗೆಲ್ಲ ಮದುವೆ ಆಗಬೇಕು ಅವ್ರಿಗೆಲ್ಲ ಮದುವೆ ಆಗುತ್ತೆ, ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ. ಮುಖ್ಯವಾಗಿ ಯಾರು ವೆಹಿಕಲ್ನ ತಗೋಬೇಕು ಅಂತ ಅಂದ್ಕೊಳ್ತಾ ಇರ್ತೀರಾ, ಇವಾಗ 2-3 ಕಾರ್ ಇರೋರು ಯಾವುದಾದ್ರು ದೊಡ್ಡ ಹೈಟೆಕ್ ಕಾರ್ನ ತೊಗೊಳ್ಬೇಕು. ಮತ್ತು ಇವಾಗ 2 ವೀಲರ್ಸ್ ಕೂಡ, ಬೈಕ್ಗಳು ಕೂಡ ತುಂಬ ಕಾರ್ಗಿಂತ ತುಂಬ ಎಕ್ಸ್ಪೆನ್ಸಿವ್ ಆಗಿದ್ದಾವೆ. ಆ ಥರ ಒಂದು ಬೈಕ್ಗಳನ್ನು ತಗೊಳ್ಳುವಂಥ ಜೋಶಿ ಇರೋರು ಅದನ್ನು ತಗೊಳ್ಬೋದು. ಅದೇ ರೀತಿ ಯಾರು ಅತಿ ಹೆಚ್ಚು ಈ ವರ್ಷ 2026ರಲ್ಲಿ 1, 10, 19, 28ನೇ ತಾರೀಕು ಅವರು ಫಾರಿನ್ಗೆ ಹೋಗಬೇಕು ಅಥವಾ ಅಲ್ಲಿ ಸ್ಟಡೀಸ್ಗೆ ಅಂದರೆ ಓದಕ್ಕೆ ಹೋಗಬೇಕು ಅಂತ ಯಾರು ಅಂತಿರ್ತಿರೋ, ಕೆಲಸ ಬಿಟ್ಟು ಓದಕ್ಕೆ ಹೋಗೋರಿಗೆ ತುಂಬ ಅನುಕೂಲಕರವಾದ ಒಂದು ವರ್ಷ 2026 ಆಗಿರುತ್ತೆ. ಅವರು ಯಾವ ಬಣ್ಣವನ್ನು ಯೂಸ್ ಮಾಡಲಿಕ್ಕೆ ಬರುತ್ತೆ 1, 10, 19, 28ನೇ ತಾರೀಕು? ಅವರು ಬಣ್ಣ ಅಂತ ಬಂದಾಗ ಈ 2026ರಲ್ಲಿ ಅತಿ ಹೆಚ್ಚು ಇವರು ಯೆಲ್ಲೋ ಕಲರ್ನ ಫಾಲೋ ಮಾಡಬೇಕಾಗುತ್ತೆ, ಮತ್ತು ರೆಡ್ ಕಲರ್ನ ಕೂಡ ಫಾಲೋ ಮಾಡಬೇಕಾಗುತ್ತೆ. ಈ 2 ಬಣ್ಣ, ಆರೆಂಜ್ ಕಲರ್ ಕೂಡ ಇವ್ರಿಗೆ ತುಂಬ ಪಾಸಿಟಿವ್ ಅನ್ನು ತಂದುಕೊಡುವಂಥ ಒಂದು ಲಕ್ಕಿ ಕಲರ್ ಆಗಿರುತ್ತೆ. ಗ್ರೀನ್ ಕೂಡ ಲಕ್ ತಂದು ಕೊಡುತ್ತಾ? ಹೌದು, ಗ್ರೀನ್ ಕೂಡ ಲಕ್ ತಂದುಕೊಡುತ್ತೆ. ಇವರಿಗೆ ಅದೃಷ್ಟದ ಲಕ್ಕಿ ಡೇಟ್ಸ್ಗಳು ಅಂತ ಇದ್ದಾಗ ಯಾವ ಇದ್ದಾವೆ? ಇವರು ಅತಿ ಹೆಚ್ಚು ಲಕ್ಕಿ ಡೇಟ್ಸ್ ಅಂತ ಬಂದಾಗ ನೋಡಿ, ಇವರು ಅತಿ ಹೆಚ್ಚು ಇವ್ರದೇ ಡೇಟ್ ಆದಂತಹ 1, 10, 19, 28 ಫಾಲೋ ಮಾಡಿದ್ರೆ ಅತಿ ಹೆಚ್ಚು ಪಾಸಿಟಿವ್ ಲಕ್ಕನ್ನು ತಂದುಕೊಡುತ್ತೆ. ಅದೇ ರೀತಿ 3, 12, 21, 30 ಅನ್ನೋ ಡೇಟ್ನ ಯೂಸ್ ಮಾಡಿದಾಗ ಕೂಡ ಇವ್ರಿಗೆ ತುಂಬ ಪಾಸಿಟಿವ್ನ ತಂದುಕೊಡುತ್ತೆ. ಅದೇ ರೀತಿ 9, 18, 27ನೇ ತಾರೀಕನ್ನು ಯೂಸ್ ಮಾಡಿದಾಗ, ಅದನ್ನು ಫಾಲೋ ಮಾಡಿದಾಗ ಆ ಮಂತ್ ಕೂಡ ಇವ್ರಿಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ನ ತಂದುಕೊಡ್ತಾ ಹೋಗುತ್ತೆ. ಹಂಗಾರೆ 5, 14, 23 ಕೂಡ ಇವ್ರ ಲಕ್ಕಿ ಡೇಟ್ ಆಗುತ್ತೆ. 4, 13, 22 ಕೂಡ ಇವ್ರ ಲಕ್ಕಿ ನಂಬರ್. ಇವ್ರ ಲಕ್ಕಿ ನಂಬರ್ನ ಫಾಲೋ ಮಾಡ್ಬೋದು. ಅತಿ ಹೆಚ್ಚು ನಾನು ಹೇಳಿದ್ದು 2026. ಹಂಗಾರೆ ಇವ್ರಿಗೆ ವೆಹಿಕಲ್ ನಂಬರ್ಸ್ ಲಾಸ್ಟ್ ನಂಬರ್ ಡೇಂಜರ್ಸ್ ಒಂದಿದ್ರೆ ಡೇಂಜರಾ ಈ ವರ್ಷ? ಅವ್ರಿಗೆ ಒಂದೇ ಇಲ್ಲವಾ? ಲಾಸ್ಟ್ ನಂಬರ್ 1 ಇರಬಾರ್ದು. ಮೊಬೈಲ್ ನಂಬರ್, ವೆಹಿಕಲ್ ನಂಬರ್, ವೆಹಿಕಲ್ ನಂಬರ್ 3 ಇರಬಾರ್ದು. ಅದು ಜಗತ್ತು. 1 ಕೂಡ ಇರಬಾರ್ದು. 3 ಇರಬಾರ್ದು. ತುಂಬಾ ಪಾಸಿಟಿವ್ ತಂದು ಕೊಡುವಾಗ ಡೇಟ್ ಬಂದು 1 ಮತ್ತೆ 3 ಲಕ್ ತಂದು ಕೊಡುತ್ತೆ. ವೆಹಿಕಲ್ ನಂಬರ್, ಮೊಬೈಲ್ ನಂಬರ್ ಮತ್ತೆ ಅಕೌಂಟ್ ನಂಬರ್ಸ್, ಅವ್ರ ಪಿನ್ ನಂಬರ್ಸ್ ಏನ್ ಇಟ್ಕೋತಾರೆ ಅಲ್ಲೆಲ್ಲವೂ ಕೂಡ 1, 3 ಎಂಡ್ ಮಾಡ್ಕೊಳ್ಬಾರ್ದು. ಇವರು ಪಾಸಿಟಿವ್ ಮಾಡ್ಕೊಳ್ಬೇಕಾಗಿರೋ ನಂಬರ್ ಅಂತಂದ್ರೆ 9 ಎಂಡ್ ಆದ್ರೆ ತುಂಬಾ ಪಾಸಿಟಿವ್. 9, 1, 10, 19 ತಾರೀಕು 9 ಎಂಡ್ ಆದ್ರೆ ತುಂಬಾ ಲಕ್ ಬರುತ್ತೆ ಅಂತ ಮೀತಾ ಕ್ರಿಸ್ಟಲ್ ನ್ಯೂಮರಾಜ್ 1ನೇ ತಾರೀಕು 10, 19, 29ನೇ ತಾರೀಕು ಭವಿಷ್ಯ ನೋಡಿದ್ರೆ ಬಣ್ಣ